ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಾಗವೇಣಿ. ಇವತ್ತಿನ ಲಾಗ್ ಬಂದು ಭಾರತ ಹುಣ್ಣಿಮೆ ಲಾಗು ಫ್ರೆಂಡ್ಸ್. ಇದು ನಾನು ಬೆಳಗ್ಗೆ ಎದ್ದು ಬೇಗನೆ ಬೇಳೆ ಎಲ್ಲ ಕುದಿಸಿ, ಕಡಲೆಬೇಳೆ ಎಲ್ಲ ಕುದಿಸಿ, ಈ ಕಡೆ ನಾನು ಸ್ವಲ್ಪ ಸಾಂಬಾರಿಗೆ ಹುಣಸೆಹಣ್ಣು ಕಟ್ಟಿನ ಸಾಂಬಾರು ಮಾಡ್ತಾಯಿದ್ದೆ ಫ್ರೆಂಡ್ಸ್. ಹಂಗಾಗಿ ಹುಣಸೆಹಣ್ಣು ಅದೆಲ್ಲ ನೆನೆ ಹಾಕಿಟ್ಕೊಂಡು ಸಾಂಬಾರೆಲ್ಲ ಮಾಡಿಕೊಂಡು, ಮತ್ತು ಸ್ವಲ್ಪ ಬದನೇಕಾಯಿ ಎಲ್ಲ ಹೆಚ್ಚಿಟ್ಕೊಂಡು ಬದನೇಕಾಯಿ ಪಲ್ಯ ಕೂಡ ಮಾಡಿಕೊಂಡು ಫ್ರೆಂಡ್ಸ್. ಖಾರನ ನಾನು ಯಾಕೆ ಕೆಳಗಡೆ ಇಳಿವಿ ಹಾಕ್ತೇನೆ ಅಂತ ಹೇಳಿದ್ರೆ, ಕಲರ್ ಚೆನ್ನಾಗಿ ಬರುತ್ತೆ, ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಅಂಥೇಳಿ ನಾನು ಖಾರದ ಪುಡಿಯನ್ನು ನಾನು ಕೆಳಗಡೆ ಇಳಿಸ್ಕೊಂಡು ಹಾಕ್ಕೋತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೆ, ಹಂಗೆ ಹುಣ್ಗ ಕೂಡ ಸ್ವಲ್ಪ ಹಾಕ್ತೆ. ಹುಣ್ಗ ಹಾಕೋದ್ರಿಂದ ತುಂಬಾ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್ ಸಾಂಬಾರು. ಮತ್ತು ಈ ಕಡೆ ಹೋಳಿಗೆ ಕೂಡ ಮಾಡ್ತಾಯಿದ್ದೆ. ಯಾಕೆಂದರೆ ಈ ಹೋಳಿಗೆ ಮಾಡೋ ವಿಶೇಷ ಏನಂದರೆ, ಇವತ್ತು ನಾವು ನಮ್ಮ ಕಡೆ ಉತ್ತರ ಕರ್ನಾಟಕ ಸೈಡೆಲ್ಲ ಭಾರತ ಹುಣ್ಣಿಮೆನ ದೊಡ್ಡ ಹಬ್ಬ ಅಂಥೇಳಿ ಆಚರಿಸ್ತೀವಿ ಫ್ರೆಂಡ್ಸ್. ಈ ಹಬ್ಬನ ಎಲ್ಲ ಜನ, ಈ ಉತ್ತರ ಕರ್ನಾಟಕ ಜನ, ಈಗ ನಾವು ರಾಣೆಬೆನ್ನೂರು ತಾಲೂಕು ದೇವ್ರಗುಡ್ಡ ಅಂತ ಹೇಳ್ತೀವಿ ಫ್ರೆಂಡ್ಸ್. ಹಂಗಾಗಿ ಅಲ್ಲಿ ಹೋಗಿ ಈ ದೇವರನ್ನು ಜಾತ್ರೆ ಇರುತ್ತೆ ಫ್ರೆಂಡ್ಸ್. ಹಂಗಾಗಿ ಆ ಜಾತ್ರೆಯನ್ನು ಎಲ್ಲರೂ ಆಚರಿಸ್ತಾರೆ. ಅಲ್ಲಿ ಹೋಳಿಗೆ ಮಾಡಿ, ಮತ್ತು ಹೋಳಿಗೆ ಒಂದನೇ ಹೋಳಿಗೆಯಲ್ಲಿ ನಾವೇನು ಒಂದನೇ ಹೋಳಿಗೆಯನ್ನು ಮಾಡ್ತೀವಲ್ಲ ಫ್ರೆಂಡ್ಸ್, ಅದಕ್ಕೆ ನಾವು ಸ್ವಲ್ಪ ದೀಪ ಬೆಳಗೋದು ಅಂತ ಹೇಳ್ತೀವಿ ಫ್ರೆಂಡ್ಸ್. ಹಂಗಾಗಿ ದೀಪ ಬೆಳಗೋದ್ರಿಂದ ಅದರಲ್ಲಿ ಆರತಿ ಎಲ್ಲ ಮಾಡಿ, ಅಂದರೆ ಕಡ್ಲೆ ಬತ್ತಿಯಿಂದ ಆರತಿ ಮಾಡಿ, ಆ ಒಂದನೇ ಹೋಳಿಗೆಯನ್ನು ದೇವ್ರಿಗೆ ಆರತಿ ಮಾಡೋದಕ್ಕೆ ಎತ್ತಿಡ್ತೀವಿ ಫ್ರೆಂಡ್ಸ್. ಹಂಗೆ ಸ್ವಲ್ಪ ದೇವ್ರಿಗೆ ನೈವೇದ್ಯ ಮಾಡೋದಕ್ಕೂ ಹೋಳಿಗೆ ಮಾಡಿ ತೆಗೆದಿಟ್ಟು ದೇವ್ರಿಗೆ ನೈವೇದ್ಯ ಮಾಡಿ ಪೂಜೆ ಸಲ್ಲಿಸಿ ನಂತರದಲ್ಲಿ ಎಲ್ಲರೂ ಊಟ ಮಾಡ್ತಾರೆ. ಮತ್ತು ಹಾಗೆ ಅಲ್ಲೇ ದೇವ್ರ ಗುಡ್ಡದಲ್ಲೂ ಕೂಡ ಇದೇ ರೀತಿ ಹಬ್ಬ ಮಾಡ್ತಾರೆ, ದೋಣಿ ತುಂಬಿಸೋದು ಅಂತಾರೆ ಫ್ರೆಂಡ್ಸ್. ಹಂಗಾಗಿ ಆ ಒಂದು ವಿಡಿಯೋನ ನಾನು ನಿಮ್ಗೆ ಇದರಲ್ಲಿ ತೋರಿಸೋದಕ್ಕೆ ಇಷ್ಟಪಡ್ತೀನಿ. ಇನ್ನೂ ಯಾರ್ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ನಾನು ಮೊದಲೇ ಹೇಳಿದಾಗೆ ಹೋಳಿಗೆ ಎಲ್ಲ ಮಾಡೋದಾಗಿತ್ತು. ಈಗ ಒಂದನೇ ಹೋಳಿಗೆಯಲ್ಲಿ ನಾನು ಕಡ್ಲೆ ಬತ್ತಿನ ಮಾಡ್ತಾಯಿದ್ದೀನಿ. ಸ್ವಚ್ಛವಾಗಿ ಬೆಳೆದಿರೋವಂಥ ಹಳ್ಳಿನ ಅಥವಾ ಕಾಟನ್ನ, ನಾವು ಹೊಲದಲ್ಲೇ ಬೆಳೆದಿರುವಂಥ ಕಾಟನ್ನ ಮನೆಯಲ್ಲೇ ಈ ರೀತಿಯಾಗಿ ಕಡ್ಲೆ ಬತ್ತಿಯಾಗಿ ಮಾಡಿಟ್ಟು ದೇವರಿಗೆ ಆರತಿ ಮಾಡೋದಕ್ಕೆ ಉಪಯೋಗ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಅಂಥೇಳಿ. ಒಂದೊಂದನ್ನೇ ಮಾಡಿ ಹೋಳಿಗೆ ಮೇಲೆ ಅದನ್ನು ಇಟ್ಟು ಆರತಿನ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ನೋಡ್ತಾ ಇದ್ದೀರಲ್ಲ ಯಾವ ರೀತಿ 5 ಆರತಿನ ನಾನು ಮಾಡ್ತಾಯಿದ್ದೀನಿ. ಒಂದೊಂದೇ ದೀಪನ ಹಚ್ಚಿ ಆರತಿ ಮಾಡಿ ನೈವೇದ್ಯ ಮಾಡ್ತಾಯಿದ್ದೆ ಫ್ರೆಂಡ್ಸ್. ಕರೆಂಟು ಕೂಡ ಹೋಗಿತ್ತು. ನೋಡ್ತಾ ಇದ್ದೀರಲ್ಲ ಯಾವ ರೀತಿ ನಾವು ಈ ಹಬ್ಬನ ಸೆಲೆಬ್ರೇಟ್ ಮಾಡ್ತೀವಿ ಅಂಥೇಳಿ. ಹಂಗೆ ಆ ಆರತಿನೂ ಕೂಡ ನಮ್ಮ ಮನೆ ಹತ್ರನೇ ಇರುವ ನಮ್ಮ ಮೈಲಾರಲಿಂಗೇಶ್ವರ ದೇವ್ರಿಗೆ ತೊಗೊಂಡು ಹೋಗ್ತಾಯಿದ್ದೀನಿ ಫ್ರೆಂಡ್ಸ್. ಈಗ ನೋಡ್ತಾ ಇದ್ದೀರಲ್ಲ, ನಾನು ಹೋಗ್ತಾ ಇರೋದು ಮೈಲಾರಲಿಂಗೇಶ್ವರ ಗುಡಿಗೆ ನಾನು ಹೋಗ್ತಾಯಿದ್ದೀನಿ ಫ್ರೆಂಡ್ಸ್. ಆರತಿ ಅದೆಲ್ಲ ತೊಗೊಂಡು, ಇಲ್ಲೇ ಶಿವ ದೇವರು ಅಂತೇಳಿ ಮೊದಲಿಗೆ ದೇವಸ್ಥಾನದ ಕೆಳಗಡೆನೇ ಫಸ್ಟ್ ಆ ದೇವರನ್ನ ಪ್ರತಿಷ್ಠಾಪನೆ ಇರುತ್ತೆ ಫ್ರೆಂಡ್ಸ್. ಹಂಗೆ ಒಳಗೆ ಹೋಗಿ ದೇವರಿಗೆಲ್ಲ ಆರತಿ ಮಾಡಿ ನೈವೇದ್ಯ ಮಾಡಿ, ಫಸ್ಟಿಗೆ ಬಂದು ನೈವೇದ್ಯ ಎಲ್ಲ ಮಾಡಿಕೊಂಡು ಹೋಗಿದ್ದೆ ಫ್ರೆಂಡ್ಸ್. ಹಂಗೆ ಆರತಿ ತೊಗೊಂಡು ಬಂದೆ. ಮೇಲ್ಗಡೆ ಎಲ್ಲ ಪೂಜೆ ಮಾಡ್ತಾಯಿದ್ದೀನಿ. ಎಲ್ಲರೂ ಈ ಟೈಮಲ್ಲಿ ದೇವ್ರ ಗುಡ್ಡಕ್ಕೆ ಹೋಗಿರ್ತಾರೆ ಫ್ರೆಂಡ್ಸ್. ಊರಲ್ಲಿ ಅರ್ಧ ಊರು ದೇವ್ರ ಗುಡ್ಡಕ್ಕೆ ಹೋಗಿರುತ್ತೆ ಫ್ರೆಂಡ್ಸ್. ಅಂದರೆ ಸುಗ್ಗಿ ಎಲ್ಲ ಮುಗಿಸ್ಕೊಂಡು ಕಡ್ಲೆ ಜೋಳ ಎಲ್ಲ ಈಗ ಕೆಲಸ ಮುಗಿದಿರುತ್ತೆ ಫ್ರೆಂಡ್ಸ್. ಹಂಗಾಗಿ ಸ್ವಲ್ಪ ಎಲ್ಲರೂ ಖುಷಿಲಿಂದ ಈ ಒಂದು ಜಾತ್ರೆನ ಮಾಡ್ತಾರೆ ಫ್ರೆಂಡ್ಸ್. ಹಂಗಾಗಿ ಜಾಸ್ತಿ ಜನ ಇರಲ್ಲ ಈ ಟೈಮಲ್ಲಿ ಊರಲ್ಲಿ ಜನ. ಇದನ್ನು ನೋಡ್ತಾ ಇದ್ರಲ್ಲ, ಇದು ಮೈಲಾರಲಿಂಗೇಶ್ವರ ದೇವಸ್ಥಾನ ಫ್ರೆಂಡ್ಸ್. ಈಗ ಹಿಂದಿನ ವಿಡಿಯೋ ನೋಡಿದರೆ ಈ ಒಂದು ದೇವಸ್ಥಾನದ ಬಗ್ಗೆ ನಾನು ಹೇಳಿದ್ದೀನಿ. ಅದೇ ರೀತಿಯಾಗಿ ಇಲ್ಲಿ ಬಂದು ಇಲ್ಲಿಯೂ ಕೂಡ ಆರತಿ ಮಾಡಿಕೊಂಡು ಹೋಗ್ತಾ ಇರ್ತೀನಿ ಫ್ರೆಂಡ್ಸ್. ಏಳುಕೋಟು ಅನ್ನೋ ಸರನಾಮಳೆಯನ್ನು ನಾವಿಲ್ಲಿ ಹೇಳ್ತೀವಿ. ಹಾಗೆ ಸವದತ್ತಿ ಎಲ್ಲಮ್ಮನ್ನು ಕೂಡ ಈ ಒಂದು ಭಾರತ ಹುಣ್ಣಿಮೆಯಲ್ಲಿ ಆ ದೇವ್ರಿಗೂ ಕೂಡ ನಾವು ದೀಪನ ಬೆಳಗೋದ್ರ ಮೂಲಕ ಆ ದೇವರ ನಾಮಾವಳಿಯನ್ನು ನಾವು ಇಲ್ಲಿ ಮಾಡ್ತೀವಿ ಫ್ರೆಂಡ್ಸ್. ಈ ರೀತಿಯಾಗಿ ತೆಂಗಿನಕಾಯಿ ಎಲ್ಲ ಹೊಡೆದು ದೇವರಿಗೆ ಆರತಿನ ಮಾಡ್ತೀವಿ ಫ್ರೆಂಡ್ಸ್.
ಮತ್ತು ತಿರ್ಗಾ ಮನೆಗೆ ಬಂದು ದೇವ್ರ ಮನೆಯಲ್ಲಿ ಆರತಿ ತಟ್ಟೆನ ಇಟ್ಟಾಯಿತು. ಇಲ್ಲಿಗೆ ಇವತ್ತಿನ ಪೂಜೆ ಮುಗೀತು ಫ್ರೆಂಡ್ಸ್. ಈ ರೀತಿ ದೇವ್ರ ಗುಡದಲ್ಲಿ ದೇವ್ರದ ಆಚರಣೆ ನಡೀತಾ ಇರುತ್ತೆ ಫ್ರೆಂಡ್ಸ್. ಇನ್ನೂ ನನ್ನ ವಿಡಿಯೋನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್. ಹೆಚ್ಚೆಚ್ಚು ಆಚರಣೆಗಳಲ್ಲಿರುತ್ತೆ ಫ್ರೆಂಡ್ಸ್. ಕುದುರೆಕಾರರು ಅಂತಾರೆ, ಬೇರೆ ಬೇರೆ ಥರ ಎಲ್ಲ ಇಲ್ಲಿ ದೇವ್ರಿಗೆ ಸೇವೆಯನ್ನು ಸಲ್ಲಿಸ್ತಾರೆ ಫ್ರೆಂಡ್ಸ್. ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ನಾನು ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇಲ್ಲಿವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.